ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಇವತ್ತು ನಡೆದಂತ ಎಜುಕೇಶನ್ ಸಬ್ಜೆಕ್ಟಿನ ಕೀ ಆನ್ಸರ್ ಗಳನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ ಏನಾದ್ರು ಬೇಕಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇವತ್ತಿನ ದ್ವಿತೀಯ PUC ಯಲ್ಲಿ ಇವತ್ತು ಎಜುಕೇಶನ್ ಸಬ್ಜೆಕ್ಟಿನ ಎಕ್ಸಾಮ್ ಇತ್ತು, ಅದ್ರ ಜೊತೆಗೆ ಮ್ಯಾಥ್ಸ್ ಕೂಡ ಇತ್ತು. ನಾನು ಎಜುಕೇಶನ್ ಸಬ್ಜೆಕ್ಟಿನ ಕೀ ಆನ್ಸರ್ ಗಳನ್ನು ಹೇಳ್ತಾ ಹೋಗ್ತೀನಿ. ಇವತ್ತು ಎಜುಕೇಶನ್ ಸಬ್ಜೆಕ್ಟ್ 3 ಗಂಟೆ 15 ನಿಮಿಷದ ಪೇಪರ್ ಇರುತ್ತೆ. ಒಟ್ಟು 43 ಕ್ವಶನ್ ಗಳಿರುತ್ತೆ. ಗರಿಷ್ಠ ಅಂಕಗಳು 80 ಇರುತ್ತೆ. ಹಾಗಾದ್ರೆ ಇದನ್ನ ಕೀ ಆನ್ಸರ್ ನ ಯಾವ ರೀತಿ ನೋಡ್ಕೊಂತ ಬರೋಣ, ನೀವು ಯಾವ ರೀತಿ ಆನ್ಸರ್ ನ ಮಾಡಿದಿರಿ ಅನ್ನೋದನ್ನ ಟಿಕ್ ಮಾಡ್ಕೊಂಡು ಯಾವ ರೀತಿ ಕರೆಕ್ಟ್ ಮಾಡಿದ್ರು ತಪ್ಪು ಮಾಡಿದ್ರು ಅಂತ ಈಗಲೇ ನೀವು ನೋಡ್ಕೋಬಹುದು. ನೋಡಿ, ಇದರಲ್ಲಿ ವಿಭಾಗ ಎ ಅಂತ ಬರುತ್ತೆ. ಅದರಲ್ಲಿ ಹೊಂದಿಸಿ ಬರೆಯರೆ ಕ್ವಶನ್ ಇರುತ್ತೆ, 5 ಕ್ವಶನ್ ಇರುತ್ತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ಖಚಿತವಾದ ಮತ್ತು ಊಹೆಗೆ ನಿಲುಕುವಂತ ಮನೋಸ್ಥಿತಿಯನ್ನು ಟಿಮ್ ಎನ್ನುವರು ಅಂತ ಇದೆ. ಹಾಗಾದ್ರೆ ಅದೇನಂದ್ರೆ ಆಪ್ಷನ್ ಸಿ ಪ್ರತ್ಯಕ್ಷ ಅನುಭವ ಆಗಿರುತ್ತೆ. ಆಪ್ಷನ್ ಸಿ ಒಂದನೇ ಕ್ವಶನ್ ಗೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಆಪ್ಷನ್ ಸಿ ಪ್ರತ್ಯಕ್ಷ ಅನುಭವ ಆಗಿರುತ್ತೆ. ಅದೇ ರೀತಿ ಎರಡನೇ ಕ್ವಶನ್ ಬರುತ್ತೆ. ಎರಡನೇ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ಸಂವೇದನಾತ್ಮಕ ಬುದ್ಧಿ ಶಕ್ತಿ ಆಗಿರುತ್ತೆ. ಅಂದ್ರೆ ಎರಡನೇ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಬಿ ಸಂವೇದನಾತ್ಮಕ ಬುದ್ಧಿಶಕ್ತಿ ಆಗಿರುತ್ತೆ. ಅದೇ ರೀತಿ ನಾವು ಮೂರನೇ ಕ್ವಶನ್ ನೋಡ್ತಾ ಹೋದ್ರೆ ಬರವಣಿಗೆಯ ದೌರ್ಬಲ್ಯವನ್ನು ಟಿಮ್ ಎನ್ನುವರು ಅಂತ ಇದೆಯಲ್ಲ, ಆಪ್ಷನ್ ಡಿ ಡಿಸ್ಗ್ರಾಫಿಯಾ ಅಂತ ಇದೆ ನೋಡಿ, ಅದು ಆನ್ಸರ್ ಆಗುತ್ತೆ. ಅದೇ ರೀತಿ ನಾವು ನಾಲ್ಕನೇ ಕ್ವಶನ್ ನೋಡ್ತಾ ಹೋದ್ರೆ ನಾಲ್ಕನೇ ಕ್ವಶನ್ ಗೆ ಆನ್ಸರ್ ಎ ನಿಯಂತ್ರಣ ಆಗುತ್ತೆ. ಆನ್ಸರ್ ಎ ನಿಯಂತ್ರಣ ಆಗುತ್ತೆ. ಅದೇ ರೀತಿ ನಾವು ಐದನೇ ಕ್ವಶನ್ ನೋಡ್ತಾ ಹೋದ್ರೆ ಐದನೇ ಕ್ವಶನ್ ಗೆ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಆನ್ಸರ್ ಸಿ ಆಗುತ್ತೆ. ನೋಡಿ, ಆ ಐದನೇ ಕ್ವಶನ್ ಗೆ ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಬರುತ್ತೆ. ಬಿಟ್ಟ ಸ್ಥಳ ತುಂಬಿರಲ್ಲಿ 6ನೇ ಕ್ವಶನ್ ಬರುತ್ತೆ. 6ನೇ ಕ್ವಶನ್ ಗೆ ವೈಯಕ್ತಿಕ ವ್ಯಕ್ತಿತ್ವ ನಿರ್ಧರಿಸುವ ಒಂದು ಪರಿಣಾಮಾತ್ಮಕ ನಿರ್ಧಾರಕ ಟಿಮ್ ಆಗಿದೆ ಅಂದ್ರೆ ಅದು ಸಮೂಹ ಮಾಧ್ಯಮ ಆಗಿರುತ್ತೆ. ಅದೇ ರೀತಿ 7ನೇ ಕ್ವಶನ್ ಬರುತ್ತೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಟಿಮ್ ರಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂಗೀಕೃತಗೊಂಡಿತ್ತು ಅಂದ್ರೆ ಅದು 1989 ಅಂತ ಇದೆಯಲ್ಲ, 1989 ನವೆಂಬರ್ 20 ಆಗಿರುತ್ತೆ. ಅದೇ ರೀತಿ 8ನೇ ಕ್ವಶನ್ ಬಂದ್ಬಿಟ್ಟು ಗ್ರಾಹಕನ ಬಳಕೆಗೆ ಸರಿ ಹೊಂದುತ್ತಿರುವುದೇ ಟಿಮ್ ಆಗಿದೆ ಅಂದ್ರೆ ಗುಣಮಟ್ಟ, ಅಂದ್ರೆ ಗ್ರಾಹಕನ ಬಳಕೆಗೆ ಸರಿ ಹೊಂದುತ್ತಿರುವುದೇ ಗುಣಮಟ್ಟವಾಗಿದೆ ಅಂತ ಇದೆ, ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ 9ನೇ ಕ್ವಶನ್ ನೋಡ್ತಾ ಹೋದ್ರೆ ಬಹುಮಾಧ್ಯಮ ಅಂಗಗಳಿಂದ ವಿನ್ಯಾಸಗೊಳಿಸಿದ ವರ್ಗ ಕೋಣೆಯನ್ನು ಟಿಮ್ ಎನ್ನುವರು ಅಂತ ಇದೆಯಲ್ಲ, ಅದು ಸ್ಮಾರ್ಟ್ ಕ್ಲಾಸ್ ಆಗಿರುತ್ತೆ. ಆನ್ಸರ್ ಬಂದ್ಬಿಟ್ಟು ಸ್ಮಾರ್ಟ್ ಕ್ಲಾಸ್ ಆಗಿರುತ್ತೆ. 10ನೇ ಕ್ವಶನ್ ಬರುತ್ತೆ, ನಿರ್ದಿಷ್ಟ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಮೂಲಭೂತ ಸಂಶೋಧನೆಗಳಿಂದ ದೊರೆತ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯಚಟುವಟಿಕೆಯನ್ನು ಟಿಮ್ ಎನ್ನುವರು ಅಂದ್ರೆ ಅನ್ವಯಿಕ ಸಂಶೋಧನೆ ಎನ್ನುವರು. ಈ ರೀತಿ ಆನ್ಸರ್ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಆನ್ಸರ್ ಮಾಡಿದಿರಿ ಅಂತ. ನೆಕ್ಸ್ಟ್ ಬರುತ್ತೆ ಹೊಂದಿಸಿ ಬರೆಯಿರಿ ಅಂತ ಬರುತ್ತೆ. ಹೊಂದಿಸಿ ಬರೆಯಿರಿನ ನೋಡ್ತಾ ಹೋದ್ರೆ ಆಪ್ಷನ್ ಎ ಕಡೆ ಇರುವಂತದ್ದನ್ನ ಆಪ್ಷನ್ ಬಿ ಜೊತೆ ನೀವು ಹೊಂದಿಸಿ ಬರಿಬೇಕಾಗುತ್ತೆ. ಹಾಗಾದ್ರೆ ಎ ಬರುತ್ತೆ ನಾಯಕ ಗ್ರಂಥಿ ಅಂತ ಇರುತ್ತೆ. ನಾಯಕ ಗ್ರಂಥಿ ಬಂದ್ಬಿಟ್ಟು ಪಿಟ್ಯೂಟರಿ ಗ್ರಂಥಿ ಆಗಿರುತ್ತೆ, ಆಪ್ಷನ್ 6ನೇದಾಗಿರುತ್ತೆ. ಅದೇ ರೀತಿ ಬಿ ಬಂದ್ಬಿಟ್ಟು 3ನೇ ಆಪ್ಷನ್ ಆಗಿರುತ್ತೆ. ಅಂದ್ರೆ ಮೂರನೇದೇನ ಬಿ ಬಂದ್ಬಿಟ್ಟು ಜೀವನ ಕೌಶಲ್ಯ ಇರುತ್ತಲ್ಲ, ಅದು ಒತ್ತಡಗಳ ನಿರ್ವಹಣೆ ಆಗಿರುತ್ತೆ. ಜೀವನ ಕೌಶಲ್ಯ ಬಂದ್ಬಿಟ್ಟು ಒತ್ತಡಗಳ ನಿರ್ವಹಣೆ ಆಗಿರುತ್ತೆ. ಅದೇ ರೀತಿ ಸಿ ಬಂದ್ಬಿಟ್ಟು ಮಾನಸಿಕ ಸವಾಲುಗಳುಳ್ಳವರು ಅಂತ ಇದೆ ನೋಡಿ, ಅದು ಬಂದ್ಬಿಟ್ಟು 5ನೇದಾಗಿರುತ್ತೆ. 5ನೇದು ಅಂದ್ರೆ ಕೆಳಮಟ್ಟ ಬೌದ್ಧಿಕ ಕಾರ್ಯನಿರ್ವಹಣೆ ಅಂತಿದೆ. ಕೆಳಮಟ್ಟದ ಬೌದ್ಧಿಕ ಕಾರ್ಯನಿರ್ವಹಣೆ ಅದಾಗಿರುತ್ತೆ ಆನ್ಸರ್. ಅದೇ ರೀತಿ ಡಿ ಇರುತ್ತೆ. ಡಿ ಸಂವಹನ ಕೌಶಲ್ಯ ಅಂತ ಇದೆಯಲ್ಲ, ಸಂವಹನ ಕೌಶಲ್ಯ ಒಂದು ಆಂಗಿಕ ಭಾಷೆ. ಸಂವಹನ ಕೌಶಲ್ಯ ಒಂದು ಆಂಗಿಕ ಭಾಷೆ ಆಗಿರುತ್ತೆ. ಅದೇ ರೀತಿ ಈ ಬರುತ್ತೆ ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ಒಂದು ಅಣ್ವಸ್ತ್ರಗಳ ಪರೀಕ್ಷೆ ಅಂತ ಆಗಿರುತ್ತೆ ನೋಡಿ. ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ಅಣ್ವಸ್ತ್ರಗಳ ಪರೀಕ್ಷೆ ಆಗಿರುತ್ತೆ. ಇಷ್ಟು ನಿಮ್ಗೆ ಹೊಂದಿಸಿ ಬರೆಯಲ್ಲಿ ಕ್ವಶನ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ನೋಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಅದ್ರಲ್ಲಿ ನಮಗೆ ನೀವು ಒಂದು ವಾಕ್ಯದಲ್ಲಿ 5 ಬರೀಬೇಕು. 5 ಯಾವ ರೀತಿ ಇರುತ್ತೆ ನೋಡಿ, ಆನ್ಸರ್ನ ಹೇಳ್ತೀನಿ. ಒಂದನೇ ಬಂದ್ಬಿಟ್ಟು 12ನೇ ಕ್ವಶನ್ ಚಿಂತನೆಯ ವ್ಯಾಖ್ಯಾನಿಸಿ ಅಂತ ಬರೆದಿರಲ್ಲ. ಚಿಂತನೆಯನ್ನು ವ್ಯಾಖ್ಯಾನಿಸಿ ಅಂದ್ರೆ ಸೃಜನಾತ್ಮಕ ವಿಷಯದ ಒಂದು ಬೌದ್ಧಿಕ ಪ್ರಕ್ರಿಯೆ ಅಂದ್ರೆ ಅದೇ ಚಿಂತನೆ ಆಗಿರುತ್ತೆ, ಇದು ಆನ್ಸರ್ ಆಗಿರುತ್ತೆ. ಅದೇ ರೀತಿ 13ನೇ ಕ್ವಶನ್ ಬಂದ್ಬಿಟ್ಟು ಮನೋಧೋರಣೆಯ ಒಂದು ಪ್ರಾಮುಖ್ಯತೆ ತಿಳಿಸಿ. ಮನೋಧೋರಣೆಯ ಒಂದು ಪ್ರಾಮುಖ್ಯತೆ ಯಾವ ರೀತಿ ಅಂದ್ರೆ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲು ಮನೋಧೋರಣೆ ನೆರವಾಗುತ್ತೆ. ಅಂದ್ರೆ ಮನೋಧೋರಣೆಯ ಒಂದು ಪ್ರಾಮುಖ್ಯತೆ ಯಾವ ರೀತಿ ಇರುತ್ತೆ ಅಂದ್ರೆ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲು ಮನೋಧೋರಣೆ ನೆರವಾಗುತ್ತದೆ, ಇದು 13ನೇ ಕ್ವಶನ್ ಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ 14ನೇ ಕ್ವಶನ್ ಬಂದ್ಬಿಟ್ಟು ವಿಸ್ತರಿಸಿ ಅಂತ ಕೇಳಿದರೆ MCI ಅಂತ ಕೇಳಿದರೆ MCI ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅರ್ಥ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅರ್ಥ. ಅದೇ ರೀತಿ 15ನೇ ಕ್ವಶನ್ ಬಂದ್ಬಿಟ್ಟು
ನಿಮಗೆ ಕ್ರಿಯಾ ಸಂಶೋಧನೆ ಎಂದರೇನು ಅಂತ ಕೇಳಿದ್ರೆ 15ನೇ ಕ್ವಶನ್ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆ ಎಂದರೇನು ಅಂದ್ರೆ ಆನ್ಸರ್ ಬಂದ್ಬಿಟ್ಟು ತರಗತಿ ಸ್ಥಳೀಯ ಸಮಸ್ಯೆಗಳನ್ನು ಪರಿಗಣಿಸಿ ನಡೆಸುವ ಸಂಶೋಧನೆ ಕ್ರಿಯೆ. ಅಂದ್ರೆ ತರಗತಿ ಸ್ಥಳೀಯ ಸಂಶೋಧನೆಗಳನ್ನು ಪರಿಗಣಿಸಿ ನಡೆಸುವ ಸಂಶೋಧನೆ ಕ್ರಿಯೆಗೆ ನಮ್ಗೆ ಕ್ರಿಯಾ ಸಂಶೋಧನೆ ಅನ್ನುವರು. ಅದೇ ರೀತಿ 16ನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಂತ ಇದೆಯಲ್ಲ, ಅದರ ಆನ್ಸರ್ ಬಂದ್ಬಿಟ್ಟು 3 ಆಗಿರುತ್ತೆ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಅಂದ್ರೆ ಅದರ ಆನ್ಸರ್ ಬಂದ್ಬಿಟ್ಟು 3 ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಬರುತ್ತೆ 2 ಅಂಕದ ಕ್ವಶನ್ಗಳು ಬರುತ್ತೆ. 2 ಅಂಕದ ಕ್ವಶನ್ಗಳನ್ನ ಅವ್ರು ಸುಮಾರು ಕೇಳ್ತಾರೆ, ಅದ್ರಲ್ಲಿ ನಾವು 10 ಉತ್ತರಿಸಬೇಕು. ಆ 10ಕ್ಕೆ ನಾನು ಆನ್ಸರ್ನ ಹೇಳ್ತೀನಿ, ನೀವು ಅದರಲ್ಲಿ ಯಾವ್ದನ್ನ ಬರೆದಿದ್ರೆ ಕರೆಕ್ಟ್ ಆಗಿದೆಯಲ್ಲ ಅಂತ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ 2 ಅಂಕದ ಕ್ವಶನ್ಗಳಲ್ಲಿ 17ನೇ ಕ್ವಶನ್ ಬರುತ್ತೆ. 17ನೇ ಕ್ವಶನ್ ಸೃಜನಾತ್ಮಕ ಚಿಂತನೆ ಯಾವುದಾದ್ರೂ 2 ಹಂತಗಳನ್ನು ತಿಳಿಸಿ. ಸೃಜನಾತ್ಮಕ ಚಿಂತನೆ 2 ಹಂತಗಳು ಯಾವಂದ್ರೆ ಸಿದ್ಧತೆ ಹಂತ, ಸುಪ್ತಾತ ಹಂತ. ಸಿದ್ಧತೆ ಹಂತ ಮತ್ತು ಸುಪ್ತಾತ ಹಂತ ಅಂತ ಇದೆಯಲ್ಲ, ಅವು 2 ಹಂತಗಳು ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಬರುತ್ತೆ 18ನೇ ಕ್ವಶನ್ ಬರುತ್ತೆ. 10 ವರ್ಷದ ವಯಸ್ಸಿನ ಕಮಲಳ ಮಾನಸಿಕ ವಯಸ್ಸು 14 ವರ್ಷಗಳಾದರೆ ಅವಳ ಬುದ್ಧಿಲಕ ಲೆಕ್ಕಿಸಿ ಅಂತಿದೆ. ಅದನ್ನ ಬಂದ್ಬಿಟ್ಟು MA/CA into 100 ಮಾಡ್ಬೇಕಾಗುತ್ತೆ. ಅದನ್ನ ನೀವು ಬಹುಲಕ ಮಾಡಿದಾಗ 140 IQ ಬರುತ್ತೆ. ಅವರ ಬುದ್ಧಿ ಲೆಕ್ಕ ಏನ್ ಬರುತ್ತೆ 140 ಬರುತ್ತೆ. ಅದೇ ರೀತಿ 19ನೇ ಕ್ವಶನ್ ಬರುತ್ತೆ. 19ನೇ ಕ್ವಶನ್ ಏನಂದ್ರೆ ಅಭಿಕ್ಷಮತೆಯ ಯಾವುದಾದ್ರೂ 2 ವಿಧಗಳನ್ನು ಹೆಸರಿಸಿ ಅಂತಿದೆ. ಅಭಿಕ್ಷಮತೆಯ 2 ವಿಧಗಳಂದ್ರೆ ಇಂದ್ರಿಯ ಅಭಿಕ್ಷಮತೆ ಮತ್ತು ಶಾಲಾ ಅಭಿಕ್ಷಮತೆ ಅಥವಾ ಕಲಾ ಅಭಿಕ್ಷಮತೆ, ಯಾವ್ದಾದ್ರು ಒಂದು ಬರಿಬೇಕಾಗುತ್ತೆ 2. ಅದೇ ರೀತಿ 20ನೇ ಕ್ವಶನ್ ಬರುತ್ತೆ. ನಿಮಗೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೆ ಕೈಗೊಳ್ಳಬೇಕಾದ 2 ಶೈಕ್ಷಣಿಕ ಕ್ರಮಗಳನ್ನು ತಿಳಿಸಿ. ಇದು ಯಾವ್ದಂದ್ರೆ ವೈದ್ಯಕೀಯ ತಪಾಸಣೆ ಬರುತ್ತೆ 1, ಮತ್ತು ಮಕ್ಕಳಿಗೆ ತರಗತಿಯಲ್ಲಿ ಮುಂದಿನ ಸಾಲಿನಲ್ಲಿ ಆಸನದ ವ್ಯವಸ್ಥೆ. ಅಂದ್ರೆ 2 ಯಾವ ರೀತಿ ಅಂದ್ರೆ ಕ್ರಮನ ಕೈಗೊಳ್ಳಬಹುದು ಅಂದ್ರೆ ಒಂದು ವೈದ್ಯಕೀಯ ತಪಾಸಣೆ ಮಾಡಬಹುದು ಮತ್ತು ಮಕ್ಕಳಿಗೆ ಮುಂದಿನ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಕೂಡ ನೀವು ಮಾಡಬೇಕಾಗುತ್ತೆ. ಅದು 20ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನಾವು 21ನೇ ಕ್ವಶನ್ ನೋಡ್ತಾ ಹೋದ್ರೆ 21ನೇ ಕ್ವಶನ್ ಯಾವ ರೀತಿ ಇದೆ ಅಂದ್ರೆ ನಮಗೆ ಸಂಯೋಜನಾ ಶಿಕ್ಷಣದ 2 ಮಹತ್ವಗಳನ್ನು ಬರೀರಿ. ಸಂಯೋಜನಾ ಶಿಕ್ಷಣದ 2 ಮಹತ್ವಗಳಂದ್ರೆ ತಮ್ಮ ಮಕ್ಕಳ ಕನಸನ್ನು ನನಸಾಗಿಸುವುದು. 21ನೇ ಕ್ವಶನ್ ಬರುತ್ತೆ ಸಂಯೋಜನಾ ಶಿಕ್ಷಣದ 2 ಮಹತ್ವಗಳನ್ನು ಬರೀರಿ ಅಂತ ಇದೆಯಲ್ಲ. ಸಂಯೋಜನೆ ಶಿಕ್ಷಣದ 2 ಮಹತ್ವಗಳಂದ್ರೆ ತಮ್ಮ ಮಕ್ಕಳ ಕನಸನ್ನು ನನಸಾಗಿಸುವುದು ಒಂದಾಗುತ್ತೆ, ಜೊತೆಗೆ ಮಕ್ಕಳ ತಮ್ಮ ಇತರರ ಬಗ್ಗೆ ಧನಾತ್ಮಕ ಅರಿವನ್ನು ಹೊಂದಿರುವುದು. ಅಂದ್ರೆ ತಮ್ಮ ಮಕ್ಕಳ ಕನಸನ್ನು ನನಸಾಗಿಸುವುದು ಒಂದಾದ್ರೆ ಮಕ್ಕಳು ತಮ್ಮ ಮತ್ತು ಇತರರ ಬಗ್ಗೆ ಧನಾತ್ಮಕ ಅರಿವನ್ನ ಹೊಂದಿರುವುದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು 22ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಅದು 21ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. 22ನೇ ಕ್ವಶನ್ ಬಂದ್ಬಿಟ್ಟು 22ನೇ ಕ್ವಶನ್ ಏನಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ತಿಳಿಸುವ ಶಿಕ್ಷಕರ 2 ಕರ್ತವ್ಯಗಳನ್ನು ತಿಳಿಸಿ. ಶಿಕ್ಷಣದ ಕಾಯ್ದೆ 2009ರಲ್ಲಿ ತಿಳಿಸುವ ಶಿಕ್ಷಕರ 2 ಕರ್ತವ್ಯಗಳನ್ನು ಬರೆಯಿರಿ ಅಂತ ಇದ್ರೆ ಅದು ಯಾವ್ದಂದ್ರೆ ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಿರುವುದು ಒಂದು ಕರ್ತವ್ಯ ಆದ್ರೆ ಕಾಲಾವಧಿಯೊಳಗೆ ಇಡೀ ಪಠ್ಯ ಪುಸ್ತಕದ ವಿಷಯವನ್ನ ಪೂರ್ಣಗೊಳಿಸುವುದು ಅದು 2ನೇ ಪಾಯಿಂಟ್ ಆಗಿರುತ್ತೆ. ಇದು 22ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ 23ನೇ ಕ್ವಶನ್ ನಾನು ಮಾಡಿಲ್ಲ. 24ನೇ ಕ್ವಶನ್ ಹೇಳ್ತೀನಿ ನೋಡಿ. 24ನೇ ಕ್ವಶನ್ ಅಲ್ಲಿ ಟೆನಿಯಲ್ ಕಟ್ಟೆ ಸೂಚಿಸಿರುವ ಯಾವುದಾದ್ರೂ 2 ನಿರ್ವಹಣಾ ಕೌಶಲ್ಯಗಳನ್ನು ಬರೆಯಿರಿ ಅಂತಿದೆ. ಒಂದು ಭಾವನಾತ್ಮಕ ಕೌಶಲ್ಯ, ಒಂದು ಪರಿಮಾಣಾತ್ಮಕ ಕೌಶಲ್ಯ ಅಥವಾ ಪರಿಕಲ್ಪನಾತ್ಮಕ ಕೌಶಲ್ಯ ಅಂತ ಬರೀಬಹುದು. ಅದೇ ರೀತಿ ನಾವು 25ನೇ ಕ್ವಶನ್ ಬರುತ್ತೆ. 25ನೇ ಕ್ವಶನ್ ಬಂದ್ಬಿಟ್ಟು ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳನ್ನು ಸಾಂಕೇತಿಸುವ ಚಿತ್ರ ಬರೆಯಿರಿ ಅಂತಿದೆ. ನೋಡಿ ಅಲ್ಲಿ ಏನ್ ಬರಿಬೇಕಂದ್ರೆ ನೀವು ಸೆಂಡರ್ ಅಂತ ಬರಬೇಕು, ಒಂದು ಡ್ಯಾಶ್ ಕೊಟ್ಬಿಟ್ಟು ಮೆಸೇಜ್ ಅಂತ ಬರಬೇಕು, ಡ್ಯಾಶ್ ಕೊಟ್ಬಿಟ್ಟು ಮೀಡಿಯಾ ಅಂತ ಬರಬೇಕು, ಮೀಡಿಯಾ ರಿಸೀವರ್ ಅಂತ ಬರೆದು ನೀವು ಲೈನ್ ಹಾಕಿ ಕೆಳಗಡೆ ಫೀಡ್ಬ್ಯಾಕ್ ಅಂತ ಬರ್ದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ 26ನೇ ಕ್ವಶನ್ ಬರುತ್ತೆ. 26ನೇ ಕ್ವಶನ್ ಬಂದ್ಬಿಟ್ಟು ಸಂವಹನದ 2 ವಿಧಗಳನ್ನು ತಿಳಿಸಿ. ಒಂದು ಶಾಬ್ದಿಕ ಸಂವಹನ, ಒಂದು ಅಶಾಬ್ದಿಕ ಸಂವಹನ ಅಂತ ಇದೆ. ಇದು 2 ವಿಧಗಳು. ಅದೇ ರೀತಿ ನಿಮಗೆ 27ನೇ ಕ್ವಶನ್ ಬರುತ್ತೆ. 27ನೇ ಕ್ವಶನ್ ಗಣಕಯಂತ್ರದ ನಿರ್ಗಮನಾಂಗ ಸಾಧನಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಇದೆಯಲ್ಲ. ಒಂದು ಪ್ಲೋಟರು, ಸ್ಪೀಕರು, ಪ್ರಿಂಟರ್. ಹೌದಾ? ಒಂದು ಪ್ಲೋಟರ್, ಸ್ಪೀಕರ್, ಪ್ರಿಂಟರ್ ಇದು ನಿಮಗೆ ನಿರ್ಗಮನಾತ್ಮಕ ಅಂಗಗಳಾಗಿರ್ತವೆ. ಎಷ್ಟು ನಿಮಗೆ 2 ಅಂಕದ ಕ್ವಶನ್ಗಳಲ್ಲಿ 10 ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ. ಇದೇ ರೀತಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಏನಾದ್ರು ಬೇಕಂದ್ರೆ ಮುಂದೆ ಇರ್ತಕ್ಕಂಥ ಪ್ರತಿಯೊಂದು ದ್ವಿತೀಯ PUC ಸಬ್ಜೆಕ್ಟಿನ ಕೀ ಆನ್ಸರ್ ಏನಾದ್ರು ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳ ಕೀ ಆನ್ಸರ್ ನಾನು ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗೋಣ. ಧನ್ಯವಾದಗಳು.